ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದಡಿ ನೂತನ ಕೆಬಿಎಸ್ಎಚ್ 90 ಸೂರ್ಯಕಾಂತಿ ತಳಿಯನ್ನು ಸುಮಾರು 1,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುವ ಗುರಿ ಹೊಂದಲಾಗಿದೆ. ಬೆಂಗಳೂರಿನ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ಈ ನೂತನ ಸೂರ್ಯಕಾಂತಿ ತಳಿಯನ್ನು ಬಿಡುಗಡೆ ಮಾಡಿದೆ. ಮುಂಗಾರು ಹಂಗಾಮಿನಲ್ಲಿ ಈ ಹೊಸ ತಳಿಯ ಬೆಳೆ ಯಶಸ್ವಿಯಾದರೆ ಇದನ್ನು ಇಡೀ ರಾಜ್ಯಾದ್ಯಂತ ವಿಸ್ತರಿಸುವ ಯೋಜನೆ ಸರ್ಕಾರಕ್ಕಿದೆ. ಈ ನಿಟ್ಟಿನಲ್ಲಿ ರೈತರನ್ನು ಪ್ರೋತ್ಸಾಹಿಸಲು ಕೃಷಿ ಇಲಾಖೆಯು ಈ ಬೆಳೆಗೆ ಶೇಕಡಾ 80ರಷ್ಟು ಸಹಾಯಧನ ನೀಡುತ್ತಿದೆ. ಕಳೆದ ವರ್ಷ ಗುಂಡ್ಲುಪೇಟೆ ಪ್ರಾಯೋಗಿಕವಾಗಿ ಬೆಳೆಯಲಾಗಿತ್ತು. ಈ ತಳಿಯು ಇತರೆ ಸಾಮಾನ್ಯ ಸೂರ್ಯಕಾಂತಿ ಬೀಜಗಳಿಗಿಂತ 10 ರಿಂದ 12 ದಿನ ಮುಂಚಿತವಾಗಿಯೇ ಕಟಾವಿಗೆ ಬರುತ್ತವೆ. ತೆನೆಯ ಮಧ್ಯಭಾಗದಲ್ಲೂ ಸಹ ಜೋಳದಂತೆ ಗಟ್ಟಿ ಕಾಳುಗಳನ್ನು ಕಟ್ಟುವ ಗುಣ ಹೊಂದಿದ್ದು ಹೆಕ್ಟೇರ್ಗೆ ಸುಮಾರು 20 ರಿಂದ 25 ಕ್ವಿಂಟಾಲ್ವರೆಗೆ ಉತ್ತಮ ಇಳುವರಿ ನೀಡುತ್ತದೆ. ಇತರೆ ತಳಿಗಳಿಗಿಂತ ರೋಗ ಹಾಗೂ ಕೀಟಬಾಧೆ ತಡೆದುಕೊಳ್ಳುವ ಶಕ್ತಿ ಇದಕ್ಕೆ ಹೆಚ್ಚಾಗಿದೆ. ಮಳೆಯಾಶ್ರಿತ ಪ್ರದೇಶ ಹಾಗೂ ನೀರಿನ ಲಭ್ಯತೆ ಕಡಿಮೆ ಇರುವ ಕಡೆಗಳಲ್ಲೂ ಈ ಹೊಸ ತಳಿಯನ್ನು ಸುಲಭವಾಗಿ ಬೆಳೆಯಬಹುದಾಗಿದೆ. ದೂರದರ್ಶನದೊಂದಿಗೆ ರೈತ ಪರಶಿವಮೂರ್ತಿ, ಸೂರ್ಯಕಾಂತಿ ನಮ್ಮ ತಾಲೂಕಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಈ ಬಾರಿ ಉತ್ತಮ ಮಳೆಯಾದರೆ ಖರ್ಚು ವೆಚ್ಚಗಳೆಲ್ಲ ಕಳೆದು ಉತ್ತಮ ಲಾಭ ದೊರೆಯಲಿದೆ ಎಂದು ಹೇಳಿದರು. ನಮಗೆ ಈ ಸರಿ ಒಳ್ಳೆ ಮಳೆ ಆಗಬೇಕು. ಈ ಸರಿ ಏನಾದ್ರು ಸೂರ್ಯಕಾಂತಿ ಬೆಳೆ ಏನಾದ್ರು ಬಂದರೆ ನಮಗೆ ಒಳ್ಳೆ ರೀತಿಲಿ ಒಂದು 2 ಲಕ್ಷ ರೂಪಾಯಿನ ಆದಾಯ ಇದೆ. ಮತ್ತು ನಮ್ಮ ಜೀವನನೂ ಸುಧಾರಣೆ ಆಗುತ್ತೆ. ಮತ್ತೋರ್ವ ರೈತ ಬೆಳ್ಳಪ್ಪ, ಈ ಬಾರಿ 2 ಎಕರೆ ಪ್ರದೇಶದಲ್ಲಿ ಈ ಸೂರ್ಯಕಾಂತಿಯನ್ನು ಬೆಳೆದಿದ್ದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದೇವೆ ಎಂದು ತಿಳಿಸಿದರು. 30,000 ಖರ್ಚಾಗಿದೆ. ಖರ್ಚಾದ ಕಳೆದ್ರೆ 1 ಲಕ್ಷ ಬೆಳಬಹುದು. ಬೆಳಕೊಂಡ್ರೆ ನಮ್ಮ ಅಕ್ಕ ಮಗಳು ಹಿಂದೆ ಬೇಸ ಮಾಡ್ಕೊತಿದ್ದೀವಿ. ನಮ್ಮ ಹೆಸರು ಬೆಳ್ಳಪ್ಪ ಅಂತ, ಕುಂದಕೆರೆ ಗ್ರಾಮದವರು. ನಮ್ಗೆ 2 ಎಕರೆ ಸೂರ್ಯಕಾಂತಿ ಹಾಕಿದ್ದೀವಿ. 30,000 ಖರ್ಚಾಗಿದೆ. ಖರ್ಚಾದ ಕಳೆದ್ರೆ 1 ಲಕ್ಷ ಬೆಳಬಹುದು. ಪ್ರಭಾರ ಜಂಟಿ ಕೃಷಿ ನಿರ್ದೇಶಕರಾದ ಸುಷ್ಮಾ, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಜಿಕೆವಿಕೆ ಪ್ರಯೋಗಾಲಯದಲ್ಲಿ ಸಿದ್ಧಪಡಿಸಲಾದ ಕೆಬಿಎಸ್ಎಚ್ 90 ಹೊಸ ತಳಿಯ ಪ್ರಯೋಗವು ಜಿಲ್ಲೆಯಲ್ಲಿ ಯಶಸ್ಸು ಕಂಡಿದೆ. ಇಲ್ಲಿನ ಮಣ್ಣು ಮತ್ತು ಹವಾಮಾನಕ್ಕೆ ಈ ತಳಿ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಹಾಗಾಗಿ ಕೃಷಿ ಇಲಾಖೆಯ ಸಹಾಯಧನದೊಂದಿಗೆ ಈ ಬಾರಿ 1,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ ಬೆಳೆಯುವ ಗುರಿ ಹೊಂದಿದ್ದೇವೆ ಎಂದರು. ಪ್ರೈವೇಟ್ ಹೈಬ್ರಿಡ್ಸ್ ರೂಲಿಂಗ್ ಇದ್ದಿದ್ದರಿಂದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು ಅವರು ಬಿಡುಗಡೆ ಮಾಡಿರುವಂತಹ ಈ ತಳಿಯನ್ನು ಈ ವರ್ಷ ಪ್ರಾತ್ಯಕ್ಷಿಕೆಯಾಗಿ ಕೈಗೊಂಡು ಮುಂದಿನ ವರ್ಷ ಇದರದ್ದು ಬೇಡಿಕೆ ಇನ್ನೂ ಹೆಚ್ಚಾಗುವಂತಹ ನಿರೀಕ್ಷೆಯನ್ನು ಹೊಂದಿರ್ತೇವೆ.